ಎಲ್ಲರಿಗೂ ನಮಸ್ಕಾರ. ಪ್ರೀತಿ ವಿದ್ಯಾರ್ಥಿಗಳೇ, ಸ್ನೇಹಿತರೆ ಹಾಗೂ ಇತಿಹಾಸಕ್ತರೆ, ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್ ಮತ್ತೊಮ್ಮೆ ನಿಮ್ಮ ಮುಂದೆ. ಇಂದು ನಾನು ನಿಮ್ಮೊಂದಿಗೆ ಭಾರತದ ಇತಿಹಾಸದಲ್ಲಿ ಹೊಸ ಯುಗವೊಂದನ್ನು ಆರಂಭ ಮಾಡಿ, ಹೊಸ ಶಕೆಯೊಂದನ್ನು ಆರಂಭ ಮಾಡಿ, ಭಾರತದ ಸಂಸ್ಕೃತಿಯನ್ನು ವಿಶ್ವದ ನಾನಾ ಭಾಗಗಳಿಗೆ ಹರಡಿ, ಬೃಹತ್ ಭಾರತ ಸಂಸ್ಕೃತಿ ಹಾಗೂ ಅತ್ಯುತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ನೀಡಿ ಸುವರ್ಣ ಯುಗವನ್ನು ಸ್ಥಾಪನೆ ಮಾಡಿಕೊಟ್ಟ ಗುಪ್ತ ಅರಸರ ಇತಿಹಾಸವನ್ನು ಕುರಿತು ಸಣ್ಣದಾದಂತಹ ಉಪನ್ಯಾಸವನ್ನು ನೀಡ್ತಾ ಇದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಗುಪ್ತ ಸಾಮ್ರಾಜ್ಯದ ಆಳ್ವಿಕೆಯೊಂದಿಗೆ ಪ್ರಾಚೀನ ಭಾರತದ ಇತಿಹಾಸವು ಹೊಸ ಘಟ್ಟವನ್ನು ತಲುಪಿತ್ತು. ಗುಪ್ತ ಸಾಮ್ರಾಜ್ಯದ ಉದಯದಿಂದ ಶಕ, ಕುಶಾಣ, ಪಾರ್ಥಿಯನ್ ಮುಂತಾದಂತಹ ವಿದೇಶಿಯರ ಆಳ್ವಿಕೆ ನಿರ್ಮೂಲನೆವಾಯಿತು. ಗುಪ್ತರ ಆಳ್ವಿಕೆಯಿಂದಾಗಿ ರಾಷ್ಟ್ರೀಯ ನವೋದಯ, ರಾಷ್ಟ್ರೀಯ ಜಾಗೃತಿ ಉಂಟಾಯಿತು. ಜೊತೆಗೆ ಹಿಂದೂ ಧರ್ಮ ಮತ್ತು ಸಂಸ್ಕೃತ ಭಾಷೆಯ ಪುನರುತ್ಥಾನವೂ ಆಯಿತು. ಗುಪ್ತರ ಕಾಲದಲ್ಲಿ ಹಿಂದೆ ಎಂದೂ ಕಾಣದೇ ಇದ್ದಂತಹ ವೈಜ್ಞಾನಿಕ ಪ್ರಗತಿ ಉಂಟಾಯಿತು. ಅಲ್ಲದೆಯೇ ಸಾಹಿತ್ಯ ಮತ್ತು ಕಲಾರಂಗದಲ್ಲಿ ಅಸಾಧಾರಣವಾದಂತಹ ಚಟುವಟಿಕೆಗಳು ಈ ಗುಪ್ತರ ಕಾಲದಲ್ಲಿಯೇ ಜರುಗಿದ್ದವು. ಈ ಎಲ್ಲ ಅಂಶಗಳಿಂದಾಗಿ ಗುಪ್ತರ ಕಾಲವನ್ನು ಭಾರತದಲ್ಲಿ ಸುವರ್ಣಯುಗ ಎಂದು ಹೆಸರಿಸಿದ್ದೇವೆ. ಇಂತಹ ಸುವರ್ಣಯುಗವನ್ನು ನಿರ್ಮಾಣ ಮಾಡಿದಂತಹ ಗುಪ್ತರ ಅರಸರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಅತ್ಯಂತ ಹೆಚ್ಚಿನ ಆಧಾರಗಳು ಲಭ್ಯವಿವೆ. ವಾಯುಪುರಾಣ, ಮತ್ಸ್ಯಪುರಾಣ, ವಿಷ್ಣು ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳು ಗುಪ್ತರ ಅರಸರು ಅವರ ಸಾಧನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತವೆ. ಜೊತೆಗೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಎನ್ನುವ ಸಂಸ್ಕೃತ ನಾಟಕಗಳು, ಮಂಜುಶ್ರೀ ಮೂಲಕಲ್ಪ ಎನ್ನುವ ಬೌದ್ಧರ ಕೃತಿಗಳು ಹಾಗೂ ಪಾಹ್ಯಾನ್ ಮತ್ತು ಹ್ಯೂಯನ್ ಸಾಂಗರ ಬರವಣಿಗೆಗಳು ಮುಖ್ಯವಾದಂತಹ ಸಾಹಿತ್ಯಾಧಾರಗಳಾಗಿ ಗುಪ್ತರ ಕಾಲದ ಇತಿಹಾಸವನ್ನು ನಮಗೆ ತೆರೆದಿಡುತ್ತವೆ. ಇವುಗಳ ಜೊತೆಗೆ ಗುಪ್ತ ಅರಸರು ಮುದ್ರಿಸಿರುವಂತಹ ನಾಣ್ಯಗಳು, ಅವರು ನಿರ್ಮಾಣ ಮಾಡಿರುವಂತಹ ನೂರಾರು ದೇವಾಲಯಗಳು, ಇತರೆ ಸ್ಮಾರಕಗಳು ಹಾಗೂ ಸಮುದ್ರಗುಪ್ತನ ಮೆಹ್ರೌಲಿಯ ಲೋಹಸ್ತಂಭ, ಸ್ಕಂದಗುಪ್ತನ ಇಂದೋರ್ನ ತಾಮ್ರಪಟಗಳು ಮತ್ತು ಯಶೋವರ್ಮನ್ನ ಮಂಡಸಾರ ಶಾಸನಗಳು ಗುಪ್ತರ ಇತಿಹಾಸದ ಅಧ್ಯಯನಕ್ಕೆ ಇತರೆ ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳಾಗಿ ಸಹಾಯವನ್ನು ಮಾಡುತ್ತವೆ. ಈ ಎಲ್ಲ ಆಧಾರಗಳ ಸಹಾಯದಿಂದ ನಾವು ಗುಪ್ತರ ಕಾಲದ ಇತಿಹಾಸವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ಗುಪ್ತರ ಕಾಲದ ರಾಜಕೀಯ ಇತಿಹಾಸವನ್ನು ನೋಡೋಣ. ಗುಪ್ತ ವಂಶದ ಸ್ಥಾಪಕ ಶ್ರೀಗುಪ್ತ. ಶ್ರೀಗುಪ್ತನು ಕ್ರಿಸ್ತಶಕ 240ರಿಂದ 280ರವರೆಗೆ ಆಡಳಿತವನ್ನು ನಡೆಸಿದನು. ಶ್ರೀಗುಪ್ತನ ನಂತರ ಅವನ ಮಗನಾಗಿದ್ದ ಘಟೋತ್ಕಚ ಗುಪ್ತನು ಕ್ರಿಸ್ತಶಕ 280ರಿಂದ 319ರವರೆಗೆ ಆಡಳಿತ ನಡೆಸಿದನು. ಪಾಟಲಿಪುತ್ರ ಈ ಗುಪ್ತರ ರಾಜಧಾನಿಯಾಗಿತ್ತು. ನಂತರ ಅಧಿಕಾರಕ್ಕೆ ಬಂದವನು 1ನೆಯ ಚಂದ್ರಗುಪ್ತ. 1ನೆಯ ಚಂದ್ರಗುಪ್ತನು ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಹೆಸರಾಗಿದ್ದಾನೆ. 1ನೆಯ ಚಂದ್ರಗುಪ್ತನು ಕ್ರಿಸ್ತಶಕ 320ರಲ್ಲಿ ಆರಂಭವಾಗುವ ಗುಪ್ತ ಶಕೆ, ಗುಪ್ತ ಕ್ಯಾಲೆಂಡರ್ ಅಥವಾ ಗುಪ್ತ ಎರಾವನ್ನು ಸ್ಥಾಪನೆ ಮಾಡಿದನು. 1ನೆಯ ಚಂದ್ರಗುಪ್ತನು ವೈಶಾಲಿಯ ಲಿಚ್ಛವಿ ಕುಲದ ರಾಜಕುಮಾರಿಯಾಗಿದ್ದ ಕುಮಾರದೇವಿಯನ್ನು ವಿವಾಹವಾಗಿ ಲಿಚ್ಛವಿಗಳ ಬೆಂಬಲವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದನು. 1ನೆಯ ಚಂದ್ರಗುಪ್ತನು ತನ್ನ ಆಳ್ವಿಕೆಯ ಸಮಯದಲ್ಲಿ ಚಿನ್ನದ ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತಂದನು. ಈ ನಾಣ್ಯಗಳಲ್ಲಿ ಒಂದು ಕಡೆ 1ನೆಯ ಚಂದ್ರಗುಪ್ತ ಮತ್ತು ಆತನ ರಾಣಿ ಕುಮಾರದೇವಿಯ ಚಿತ್ರಗಳು, ಅದರ ಮತ್ತೊಂದು ಮಗ್ಗುಲಲ್ಲಿ ದುರ್ಗಾದೇವಿಯ ಚಿತ್ರಗಳನ್ನು ಮುದ್ರಿಸಲಾಗಿದೆ. 1ನೆಯ ಚಂದ್ರಗುಪ್ತನ ಆಳ್ವಿಕೆಯ ಆನಂತರದಲ್ಲಿ ಗುಪ್ತ ಸಾಮ್ರಾಟರ ಪ್ರಸಿದ್ಧ ಅರಸನಾಗಿರುವ ಸಮುದ್ರಗುಪ್ತನು ಅಧಿಕಾರಕ್ಕೆ ಬಂದನು. ಈಗ ನೋಡೋಣ ಸಮುದ್ರಗುಪ್ತನನ್ನ ಕುರಿತು. ಸಮುದ್ರಗುಪ್ತನು ಕ್ರಿಸ್ತಶಕ 335ನೇ ಇಸ್ವಿಯಿಂದ ಕ್ರಿಸ್ತಶಕ 375ನೇ ಇಸ್ವಿಯವರೆಗೆ ಸುಮಾರು 40 ವರ್ಷಗಳ ಕಾಲ ಆಡಳಿತ ನಡೆಸಿದನು. ಸಮುದ್ರಗುಪ್ತನು 1ನೆಯ ಚಂದ್ರಗುಪ್ತನ ಹಿರಿಯ ಮಗನಲ್ಲದೇ ಇದ್ದರೂ ಕೂಡ
ತನ್ನ ಬಹುಮುಖ ಪ್ರತಿಭೆಯಿಂದ, ಸೈನಿಕ ಸಾಮರ್ಥ್ಯದಿಂದ, ರಾಜಕೀಯ ಮುತ್ಸದ್ದಿತನಗಳಿಂದ ತಂದೆಯ ಪ್ರೀತಿಗೆ ಪಾತ್ರನಾಗಿ ಕ್ರಿಸ್ತಶಕ 335ನೇ ಇಸ್ವಿಯಲ್ಲಿ ಅಧಿಕಾರವನ್ನು ಪಡೆದುಕೊಂಡನು. ಸಮುದ್ರಗುಪ್ತನು ಗುಪ್ತ ಸಾಮ್ರಾಟರಲ್ಲೆಲ್ಲ ಸುಪ್ರಸಿದ್ಧ ಅರಸ ಎಂದು ಹೆಸರುವಾಸಿಯಾಗಿದ್ದಾನೆ. ಸಮುದ್ರಗುಪ್ತನ ಜೀವನ ಮತ್ತು ಸಾಧನೆಗಳನ್ನು ತಿಳಿಸುವಂತಹ ಅದ್ಭುತವಾದಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳ ಒಂದು ಪಟ್ಟಿಯನ್ನೇ ನಮಗೆ ಕೊಡುತ್ತದೆ. ಮೂಲತಃ ಕೌಶಾಂಬಿಯಲ್ಲಿದ್ದಂತಹ ಅಶೋಕನ ಶಾಸನದ ಕೆಳಭಾಗದಲ್ಲಿ 33 ಸಾಲುಗಳಲ್ಲಿ ಈ ಶಾಸನವನ್ನು ರಚಿಸಲಾಗಿದೆ. ಸಮುದ್ರಗುಪ್ತನ ದಂಡನಾಯಕನಾಗಿದ್ದ ಹರಿಸೇನನು ಈ ಶಾಸನದ ಕರ್ತೃವಾಗಿದ್ದಾನೆ. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ನೈತಿಕ, ಸೈನಿಕ ಹಾಗೂ ಬೌದ್ಧಿಕ ಸಾಮರ್ಥ್ಯಗಳನ್ನು ಹಾಗೂ ದೇಶಪ್ರೇಮವನ್ನು ಎಳೆಯಾಗಿ ವಿವರಿಸುತ್ತಾ ಹೋಗುತ್ತದೆ. ಸಮುದ್ರಗುಪ್ತನು ಯುದ್ಧ ವಿದ್ಯೆಯೇ ಅಲ್ಲದೆ ವೇದಗಳು, ಅರ್ಥಶಾಸ್ತ್ರ, ರಾಜನೀತಿ, ಇತಿಹಾಸ, ಅಲಂಕಾರ ಶಾಸ್ತ್ರ, ಕಾವ್ಯ ಈ ಮುಂತಾದಂಥ ಶಾಸ್ತ್ರಗಳಲ್ಲಿ ಘನ ಪಾಂಡಿತ್ಯವನ್ನು ಪಡೆದಿದ್ದನು ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಈಗ ನೋಡೋಣ ಸಮುದ್ರಗುಪ್ತನ ಸೈನಿಕ ವಿಜಯಗಳ ಬಗ್ಗೆ. ಪ್ರಿಯ ವಿದ್ಯಾರ್ಥಿಗಳೇ, ಮಹತ್ವಾಕಾಂಕ್ಷಿಯಾಗಿದ್ದ ಸಮುದ್ರಗುಪ್ತನು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳಿರುವ ಆದರ್ಶಗಳ ಪ್ರಕಾರ ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದನು. ಆ ನಿಟ್ಟಿನಲ್ಲಿ ಸಮುದ್ರಗುಪ್ತನು ದಕ್ಷಿಣ ಭಾರತದಲ್ಲಿ ಗೆದ್ದ ರಾಜ್ಯಗಳು ತನ್ನ ರಾಜಧಾನಿಗೆ ಬಹಳ ದೂರವಾಗಿದ್ದರಿಂದ ಆ ರಾಜ್ಯಗಳಿಂದ ಕೇವಲ ಕಪ್ಪ ಕಾಣಿಕೆಗಳನ್ನು ಮಾತ್ರ ವಸೂಲಿ ಮಾಡಿಕೊಂಡು ಆ ರಾಜ್ಯಗಳನ್ನು ಆ ರಾಜರುಗಳಿಗೆ ಮತ್ತೆ ಹಿಂತಿರುಗಿಸಿದನು. ಒಟ್ಟಾರೆ ಸಮುದ್ರಗುಪ್ತನು ಉತ್ತರ ಭಾರತದಲ್ಲಿ ದಿಗ್ವಿಜಯದ ನೀತಿಯನ್ನು ಮತ್ತು ದಕ್ಷಿಣ ಭಾರತದಲ್ಲಿ ಧರ್ಮ ವಿಜಯದ ನೀತಿಯನ್ನು ಅನುಸರಿಸಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಿ ಘನತೆಯನ್ನು ಹೆಚ್ಚಿಸಿಕೊಂಡ ಸಮುದ್ರಗುಪ್ತ. ಮೊದಲಿಗೆ ಸಮುದ್ರಗುಪ್ತನ ಉತ್ತರ ಭಾರತದ ದಿಗ್ವಿಜಯಗಳನ್ನು ನೋಡೋಣ. ಸಮುದ್ರಗುಪ್ತನು ಉತ್ತರ ಭಾರತದಲ್ಲಿ 9 ಮಂದಿ ಅರಸರನ್ನು ಸೋಲಿಸಿದನು. ಇವನಿಂದ ಸೋತು ಹೋದಂತಹ ಉತ್ತರ ಭಾರತದ ಆ 9 ಮಂದಿ ಅರಸರೆಂದರೆ ಮೊದಲನೇದಾಗಿ ರುದ್ರದೇವ, ಮತಿಲ, ನಾಗದತ್ತ, ಚಂದ್ರವರ್ಮನ್, ಬಲವರ್ಮನ್, ನಾಗಸೇನ, ನಂದಿನ್, ಗಣಪತಿನಾಗ ಮತ್ತು ಅಚ್ಯುತ ಎನ್ನುವಂಥವರು. ಆದರೆ ಈ ಅರಸರುಗಳು ಯಾರು? ಅವರು ನಿರ್ದಿಷ್ಟವಾಗಿ ಯಾವ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ರು ಎನ್ನುವುದು ಸ್ವಲ್ಪ ಅಸ್ಪಷ್ಟವಾಗಿದೆ. ಸಮುದ್ರಗುಪ್ತನು ಉತ್ತರ ಭಾರತದಲ್ಲಿ ಮಾಡಿದಂತಹ ಈ ದಿಗ್ವಿಜಯಗಳಿಂದ ಅವನ ಸಾಮ್ರಾಜ್ಯದ ಗಡಿಗಳು ಪೂರ್ವ ದಿಕ್ಕಿನಲ್ಲಿ ಬ್ರಹ್ಮಪುತ್ರ ನದಿಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಚಂಬಲ್ ನದಿಯವರೆಗೂ, ಉತ್ತರ ದಿಕ್ಕಿನಲ್ಲಿ ಹಿಮಾಲಯದಿಂದ ದಕ್ಷಿಣ ದಿಕ್ಕಿನಲ್ಲಿ ನರ್ಮದಾ ನದಿಯವರೆಗೂ ಸಹ ವಿಸ್ತಾರವಾಯಿತು. ಹೀಗೆ ಉತ್ತರ ಭಾರತದಲ್ಲಿದ್ದ 9 ರಾಜ್ಯಗಳನ್ನು ಗೆದ್ದುಕೊಂಡ ನಂತರದಲ್ಲಿ ಸಮುದ್ರಗುಪ್ತನು ಗಡಿ ರಾಜ್ಯಗಳಾಗಿದ್ದಂತಹ ಕಾಮರೂಪ, ನೇಪಾಳ, ಕರ್ತ್ರಿಪುರ ಮುಂತಾದಂತಹ ಗಡಿ ರಾಜ್ಯಗಳತ್ತ ಗಮನ ಹರಿಸಿದನು. ಆ ಗಡಿ ರಾಜ್ಯಗಳ ಅರಸರುಗಳು ಸಮುದ್ರಗುಪ್ತನ ಸಾಮರ್ಥ್ಯವನ್ನು ಕಂಡು ಬೆರಗಾಗಿ ತಾವಾಗಿಯೇ ಮುಂದೆ ಬಂದು ಸಮುದ್ರಗುಪ್ತನಿಗೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಅವನ ಸಾಮಂತರಾದರು. ಹೀಗಾಗಿ ಸಮುದ್ರಗುಪ್ತನು ಗಡಿ ರಾಜ್ಯಗಳ ಮೇಲೆ ಸುಲಭವಾಗಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು. ಮುಂದೆ ಪಶ್ಚಿಮದ ರಾಜ್ಯಗಳ ವಿಜಯ. ಗಡಿ ರಾಜ್ಯಗಳ ವಿಜಯದ ನಂತರ ಮಾಳ್ವ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ಪಶ್ಚಿಮ ಭಾರತದ ರಾಜ್ಯಗಳೂ ಸಹ ಸಮುದ್ರಗುಪ್ತನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಅವನ ಅಧೀನ ರಾಜ್ಯಗಳಾದವು. ಹೀಗೆ ಸಮುದ್ರಗುಪ್ತನ ಪ್ರಭಾವ ಇಡೀ ಉತ್ತರ ಭಾರತದಲ್ಲಿ ಪ್ರಜ್ವಲಿಸಿತ್ತು. ಇದೆಲ್ಲ ವಿಜಯಗಳ ನಂತರ ಸಮುದ್ರಗುಪ್ತನು ದಕ್ಷಿಣ ಭಾರತದತ್ತ ಗಮನವನ್ನು ಹರಿಸಿದನು. ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನು ದಕ್ಷಿಣ ಭಾರತದ ದಿಗ್ವಿಜಯದಲ್ಲಿ ಸುಮಾರು 12 ಮಂದಿ ಅರಸರನ್ನು ಸೋಲಿಸಿದನು ಎಂದು ತಿಳಿಸುತ್ತದೆ. ಅವನಿಂದ ಸೋತ ದಕ್ಷಿಣ ಭಾರತದ ಆ 12 ಮಂದಿ ಅರಸರೆಂದರೆ ಮೊದಲನೇದಾಗಿ ಕೋಸಲದ ಮಹೇಂದ್ರ, ಎರಡನೇದಾಗಿ ಮಹಾಕಾಂತಾರದ ವ್ಯಾಘ್ರರಾಜ,
3 ಕೌರಾಲದ ಮಂಟರಾಜ, 4ನೇದಾಗಿ ಪಿಷ್ಟಪುರದ ಮಹೇಂದ್ರ, 5ನೇದಾಗಿ ಗಿರಿಕೊಟ್ಟೂರಿನ ಸ್ವಾಮಿದತ್ತ, 6ನೇದಾಗಿ ಎರಂಡಪಲ್ಲಿಯ ದಮನ, 7ನೇವನಾಗಿ ಕಂಚಿಯ ವಿಷ್ಣುಗೋಪ, 8 ಅವಮುಕ್ತದ ನೀಲರಾಜ, 9ನೇದಾಗಿ ವೆಂಗಿಯ ಹಸ್ತಿವರ್ಮನ್, 10ನೇದಾಗಿ ಪಲ್ಲಕ್ಕಾದ ಉಗ್ರಸೇನ ಮತ್ತು 11ನೇಯನು ದೇವರಾಷ್ಟ್ರದ ಅರಸನಾಗಿದ್ದ ಕುಬೇರ, 12ನೇಯದಾಗಿ ಕೌಲಸ್ತಪುರದ ಅರಸನಾಗಿದ್ದ ಧನಂಜಯ. ಹೀಗೆ ತನ್ನ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಸಮುದ್ರಗುಪ್ತನು ಈ 12 ಮಂದಿ ರಾಜರನ್ನು ಯಶಸ್ವಿಯಾಗಿ ಸೋಲಿಸಿ ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿದನು. ದಕ್ಷಿಣ ಭಾರತದ ರಾಜರನ್ನು ಸೋಲಿಸಿ ಅವರ ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಳ್ಳದೆಯೇ ಅವರಿಂದ ಕೇವಲ ಕಪ್ಪ ಕಾಣಿಕೆಗಳನ್ನು ಮಾತ್ರ ಸ್ವೀಕರಿಸಿ ತನ್ನಿಂದ ಸೋತಂತಹ ರಾಜರುಗಳಿಗೆ ಅವರ ರಾಜ್ಯಗಳನ್ನು ಅವರುಗಳಿಗೆ ಮತ್ತೊಮ್ಮೆ ಹಿಂತಿರುಗಿಸಿ ತನ್ನ ಬುದ್ಧಿವಂತಿಕೆ ಮತ್ತು ಉದಾರತೆಯನ್ನು ಮೆರೆದಿದ್ದಾನೆ ಸಮುದ್ರಗುಪ್ತ. ಹೀಗೆ ಸಮುದ್ರಗುಪ್ತನು ದಕ್ಷಿಣ ಭಾರತದಲ್ಲಿ ಪರೋಕ್ಷವಾಗಿ ತನ್ನ ಪ್ರಭಾವವನ್ನು ವಿಸ್ತರಿಸಿದ್ದನು. ಈಗ ಸಮುದ್ರಗುಪ್ತನ ವಿದೇಶಿ ಸಂಬಂಧಗಳನ್ನು ಕುರಿತು ಮಾತನಾಡೋಣ. ಸಿಂಹಳದ ಅರಸನಾಗಿದ್ದ ಮೇಘವರ್ಮನು ಸಮುದ್ರಗುಪ್ತನೊಂದಿಗೆ ಮೈತ್ರಿಯುತ ಸಂಬಂಧವನ್ನು ಹೊಂದಿದ್ದನು. ಸಿಂಹಳದ ದೊರೆಯಾದ ಮೇಘವರ್ಮ ಬುದ್ಧಗಯಾದಲ್ಲಿ ಸಿಂಹಳದ ಬೌದ್ಧ ಯಾತ್ರಿಗಳಿಗಾಗಿ ವಿಶ್ರಾಂತಿ ಧಾಮ ಹಾಗೂ ವಿಹಾರವೊಂದನ್ನು ನಿರ್ಮಾಣ ಮಾಡುವ ಸಲುವಾಗಿ ಅನುಮತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಸಿಂಹಳದ ಅರಸನು ತನ್ನ ರಾಯಭಾರಿಯನ್ನು ಸಮುದ್ರಗುಪ್ತನ ಆಸ್ಥಾನಕ್ಕೆ ಕಪ್ಪ ಕಾಣಿಕೆಗಳೊಂದಿಗೆ ಕಳುಹಿಸಿ ಸಮುದ್ರಗುಪ್ತನ ಅನುಮತಿಯನ್ನು ಬೇಡಿದನು. ಉದಾರಿಯಾಗಿದ್ದ ಸಮುದ್ರಗುಪ್ತ ಅವನ್ನು ಸ್ವೀಕರಿಸಿ ಅವನಿಗೆ ಅನುಮತಿಯನ್ನು ಕೊಟ್ಟು ತನ್ನ ಧಾರ್ಮಿಕ ಸಹಿಷ್ಣುತೆ ಹಾಗೂ ಸ್ನೇಹ ಪ್ರೀತಿಯನ್ನು ಪ್ರದರ್ಶಿಸಿದನು. ಹಾಗೆ ಸಮುದ್ರಗುಪ್ತನು ವಿದೇಶಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ದನು. ಜಾವ, ಮಲಯ, ಸುಮಾತ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿರುವ ಇತರೆ ದ್ವೀಪವಾಸಿಗಳು ಸಮುದ್ರಗುಪ್ತನ ಅಧೀನತೆಯಲ್ಲಿ ಇದ್ದರು. ಕಾಬೂಲ್ ಮತ್ತು ಗಾಂಧಾರದ ದೊರೆಗಳೂ ಕೂಡ ಸಮುದ್ರಗುಪ್ತನ ಸಾರ್ವಭೌಮತ್ವವನ್ನು ಅಂಗೀಕರಿಸಿದ್ದರು. ಇಷ್ಟೆಲ್ಲ ಸಾಧನೆಗಳನ್ನು ಗಮನಿಸಿದ್ದ ಪ್ರಸಿದ್ಧ ಯುರೋಪಿನ ವಿದ್ವಾಂಸರಾಗಿದ್ದ ಡಾಕ್ಟರ್ ಸ್ಮಿತ್ ರವರು ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಗೌರವಿಸಿದ್ದಾರೆ. ಇನ್ನು ಸಮುದ್ರಗುಪ್ತನ ನಾಣ್ಯಗಳನ್ನು ಕುರಿತು ಒಂದು ಮಾತನಾಡುವುದಾದರೆ, ಸಮುದ್ರಗುಪ್ತನು ತನ್ನ ದಿಗ್ವಿಜಯಗಳ ನಂತರ ಅಶ್ವಮೇಧಯಾಗವನ್ನು ಮಾಡಿ ಅಶ್ವಮೇಧಯಾಗ ಪರಾಕ್ರಮ ಎನ್ನುವ ಬಿರುದನ್ನು ಧರಿಸಿದನು. ಈ ಯಾಗದ ಸ್ಮರಣಾರ್ಥವಾಗಿ ಅಶ್ವಮೇಧ ಯಾಗದ ಚಿತ್ರವನ್ನು ಒಳಗೊಂಡಂತಹ ಚಿನ್ನದ ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತಂದನು ಸಮುದ್ರಗುಪ್ತ. ಅಲ್ಲದೆಯೇ ಉತ್ಕೃಷ್ಟವಾದ ಮತ್ತು ಅಪೂರ್ವವಾದಂತಹ 8 ರೀತಿಯ ನಾಣ್ಯಗಳನ್ನು ಟಂಕಿಸಿ ಚಲಾವಣೆಗೆ ತಂದನು ಸಮುದ್ರಗುಪ್ತ. ಈ 8 ರೀತಿಯ ನಾಣ್ಯಗಳಲ್ಲಿ ಸಮುದ್ರಗುಪ್ತನು ವೀಣೆಯನ್ನು ನುಡಿಸುತ್ತಿರುವಂತಹ ನಾಣ್ಯಗಳು ಬಹಳ ಮುಖ್ಯವಾದಂತಹ ನಾಣ್ಯಗಳಾಗಿ ನಮಗೆ ಕಾಣಸಿಗುತ್ತವೆ. ಇನ್ನು ಅತ್ಯುತ್ತಮ ಆಡಳಿತಗಾರ, ಸಾಹಿತಿ ಮತ್ತು ಕಲೆಗಾರನಾಗಿ ಸಮುದ್ರಗುಪ್ತನನ್ನು ನೋಡುವುದಾದರೆ, ಸಮುದ್ರಗುಪ್ತನು ತನ್ನ ವಿಶಾಲ ಸಾಮ್ರಾಜ್ಯದಲ್ಲಿ ಸುವ್ಯವಸ್ಥಿತವಾದ ಆಡಳಿತವನ್ನು ರೂಪಿಸಿದ್ದನು. ಸಮುದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯದಲ್ಲಿ ಹಿಂದೂ ಧರ್ಮದ ಆದರ್ಶಗಳ ಮತ್ತು ತತ್ವಗಳ ಪ್ರಕಾರ ಯಶಸ್ವಿ ರಾಜ್ಯಭಾರವನ್ನು ಮಾಡಿದನು. ಸಮುದ್ರಗುಪ್ತನು ವಿದ್ಯೆ ಮತ್ತು ಕಲೆಗಳ ಮಹಾನ್ ಪೋಷಕನಾಗಿದ್ದುದೇ ಅಲ್ಲದೆ ಸ್ವತಃ ವಿದ್ವಾಂಸನು, ಕವಿಯೂ ಕಲಾವಿದನೂ ಆಗಿದ್ದು ಕವಿರಾಜ ಎನ್ನುವ ಬಿರುದನ್ನು ಗಳಿಸಿಕೊಂಡಿದ್ದನು ಸಮುದ್ರಗುಪ್ತ. ಸಮುದ್ರಗುಪ್ತನು ಉತ್ತಮ ಸಂಗೀತಗಾರನೂ ಆಗಿದ್ದನು ಎಂದು ಆತನ ನಾಣ್ಯಗಳಿಂದ ದೃಢಪಟ್ಟಿದೆ. ಹಾಗೆ ಸಮುದ್ರಗುಪ್ತನು ಹಿಂದೂ ಧರ್ಮಾಭಿಮಾನಿ ಮತ್ತು ಧರ್ಮ ಸಹಿಷ್ಣುವಾಗಿ ಕಂಡುಬರುತ್ತಾನೆ. ಸಮುದ್ರಗುಪ್ತನು ಶ್ರದ್ಧಾವಂತ ವೈದಿಕ ಮತಾವಲಂಬಿಯಾಗಿದ್ದನು. ಹಿಂದೂ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದನು. ಸಾವಿರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಬಹಳ ಕಾಲದಿಂದ ಅನೂರ್ಜಿತವಾಗಿದ್ದ ಅಶ್ವಮೇಧ ಯಾಗವನ್ನು ಪುನರುಜ್ಜೀವನಗೊಳಿಸಿದನು ಎಂದು ಅಲಹಾಬಾದ್ ಸ್ತಂಭ ಶಾಸನ ವಿವರಿಸುತ್ತದೆ.
ಸಮುದ್ರಗುಪ್ತನು ನೀಡಿದಂತಹ ಇಂತಹ ರಾಜಾಶ್ರಯದಿಂದ ಹಿಂದೂ ಧರ್ಮವು ತನ್ನ ಹಿಂದಿನ ವೈಭವವನ್ನು ಮತ್ತೆ ಪಡೆದುಕೊಂಡಿತ್ತು. ಸಮುದ್ರಗುಪ್ತ ಧರ್ಮ ಸಹಿಷ್ಣುವೂ ಆಗಿದ್ದನು. ಪ್ರಖ್ಯಾತ ಬೌದ್ಧ ವಿದ್ವಾಂಸನಾಗಿದ್ದ ವಸುಬಂಧು ಈ ಸಮುದ್ರಗುಪ್ತನ ಮಂತ್ರಿಯಾಗಿದ್ದನು. ಇಷ್ಟೆಲ್ಲ ಸಾಧನೆಗಳಿಂದಾಗಿ ನಿಜವಾಗಿಯೂ ಕೂಡ ಸಮುದ್ರಗುಪ್ತನನ್ನು ಗುಪ್ತರ ಸುವರ್ಣಯುಗದ ಬುನಾದಿಯ ನಿರ್ಮಾಪಕ ಎಂದು ಕರೆದು ಗೌರವಿಸಲಾಗಿದೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಸಮುದ್ರಗುಪ್ತನ ಆನಂತರದಲ್ಲಿ ಗುಪ್ತ ಸಿಂಹಾಸನಕ್ಕೆ ಬಂದವನು ಎರಡನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯ. ಸಮುದ್ರಗುಪ್ತನ ಮಗನಾಗಿದ್ದಂತಹ ಎರಡನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಳ್ವಿಕೆ ಭಾರತದ ಇತಿಹಾಸದಲ್ಲಿ ಹಾಗೂ ಗುಪ್ತರ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಹೆಸರುವಾಸಿಯಾಗಿದೆ. ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನು ಮಹಾನ್ ವಿಜೇತನಾಗಿದ್ದಾನೆ, ದಕ್ಷ ಆಡಳಿತಗಾರನಾಗಿದ್ದಾನೆ, ವೈದಿಕ ಮತಾವಲಂಬಿಯಾಗಿದ್ದಾನೆ, ಸಾಹಿತ್ಯ ಮತ್ತು ಕಲೆಗಳ ಪೋಷಕನೂ ಆಗಿದ್ದಾನೆ ಈ ಎರಡನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯ. ಇವನ ಮತ್ತೊಂದು ಹೆಸರು ದೇವಗುಪ್ತ ಎಂದೂ ಕೂಡ ಆಗಿದೆ. ಈಗ ನೋಡೋಣ ಚಂದ್ರಗುಪ್ತ ವಿಕ್ರಮಾದಿತ್ಯನ ಸೈನಿಕ ವಿಜಯಗಳನ್ನು ಕುರಿತು. ಪ್ರಿಯ ವಿದ್ಯಾರ್ಥಿಗಳೇ, ಎರಡನೆಯ ಚಂದ್ರಗುಪ್ತನು ಶಾಂತಿಯುತ ದಿಗ್ವಿಜಯದ ನೀತಿಯನ್ನು ಅನುಸರಿಸಿದನು. ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ವೈವಾಹಿಕ ಸಂಬಂಧಗಳು ಯುದ್ಧಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡವು. ಈ ನಿಟ್ಟಿನಲ್ಲಿ ಎರಡನೆಯ ಚಂದ್ರಗುಪ್ತನು ಭಾರಾಶಿವನಾಗರ ರಾಜಕುಮಾರಿ ಕುಬೇರನಾಗಳನ್ನು ತಾನು ವಿವಾಹವಾದನು. ನಂತರದಲ್ಲಿ ತನ್ನ ಮಗಳಾದ ಪ್ರಭಾವತಿಯನ್ನು ಮಧ್ಯ ಭಾರತದ ಬೇರಾರ್ನಲ್ಲಿದ್ದಂತಹ ವಕಾತಕರ ದೊರೆಯಾಗಿದ್ದ ರುದ್ರಸೇನನಿಗೆ ವಿವಾಹ ಮಾಡಿಕೊಟ್ಟನು. ಈ ವೈವಾಹಿಕ ಸಂಬಂಧಗಳಿಂದ ಪಶ್ಚಿಮ ಭಾರತದಲ್ಲಿದ್ದ ಶಕ ಕ್ಷತ್ರಪರ ವಿರುದ್ಧದ ದಂಡಯಾತ್ರೆಯಲ್ಲಿ ಈ ಸಂಬಂಧಿಕರಾಗಿದ್ದಂಥ ಅರಸರು ಎರಡನೆಯ ಚಂದ್ರಗುಪ್ತನಿಗೆ ಸಹಾಯವನ್ನು ಮಾಡಿದ್ರು. ಹೀಗಾಗಿ ಎರಡನೆಯ ಚಂದ್ರಗುಪ್ತನು ಸುಲಭವಾಗಿ ವಿಜಯವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿತ್ತು. ನಂತರ ಎರಡನೆಯ ಚಂದ್ರಗುಪ್ತನು ಶಕರ ಅರಸನಾಗಿದ್ದಂತಹ ಮೂರನೆಯ ರುದ್ರಸಿಂಹನನ್ನು ಸೋಲಿಸಿ ಗುಜರಾತ್ ಮತ್ತು ಸೌರಾಷ್ಟ್ರಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಹೀಗಾಗಿ ಎರಡನೆಯ ಚಂದ್ರಗುಪ್ತನ ಸಾಮ್ರಾಜ್ಯದ ಗಡಿ ಅರಬ್ಬಿ ಸಮುದ್ರವನ್ನು ತಲುಪಿತ್ತು. ಪರಿಣಾಮವಾಗಿ ಗುಪ್ತ ಸಾಮ್ರಾಜ್ಯ ಮತ್ತು ರೋಮ್ ಸಾಮ್ರಾಜ್ಯಗಳ ನಡುವೆ ನೇರವಾದಂಥ ವ್ಯಾಪಾರ ಸಂಪರ್ಕ ಏರ್ಪಟ್ಟಿತು. ಈ ದಂಡಯಾತ್ರೆಯು ಎರಡನೆಯ ಚಂದ್ರಗುಪ್ತನು ವಿಕ್ರಮಾಂಕ, ಶಕಾರಿ, ಸಾಹಸಾಂಕ ಎನ್ನುವ ಬಿರುದುಗಳನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡಿತು. ನಂತರ ಎರಡನೆಯ ಚಂದ್ರಗುಪ್ತನು ಉಜ್ಜಯಿನಿಯನ್ನು ತನ್ನ ಎರಡನೆಯ ರಾಜಧಾನಿಯಾಗಿ ಮಾಡಿಕೊಂಡು ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿದನು. ಇನ್ನು ಎರಡನೆಯ ಚಂದ್ರಗುಪ್ತನ ಸಾಂಸ್ಕೃತಿಕ ಸಾಧನೆಗಳನ್ನು ನೋಡುವುದಾದರೆ, ಎರಡನೆಯ ಚಂದ್ರಗುಪ್ತನು ದಕ್ಷ ಮತ್ತು ಪ್ರಗತಿಶೀಲ ದೊರೆಯಾಗಿದ್ದಾನೆ. ಇವನ ಸಾಮ್ರಾಜ್ಯದಲ್ಲಿ ಶಾಂತಿ, ಸುವ್ಯವಸ್ಥೆ, ಸುಖ, ಸಮೃದ್ಧಿಗಳು ನೆಲೆಸಿದ್ದವು. ಇವನ ಆಡಳಿತಾವಧಿಯಲ್ಲಿ ಭಾರತವನ್ನು ಸಂದರ್ಶಿಸಿದ್ದ ಚೀನಿ ಯಾತ್ರಿಕ ಪಾಹಿಯಾನನ ದಾಖಲೆಗಳು ಇವನ ಕಾಲದ ಶಾಂತಿ ಸುಭಿಕ್ಷತೆಯ ಆಡಳಿತಕ್ಕೆ ಸಾಕ್ಷಿಯಾಗಿವೆ. ಎರಡನೇ ಚಂದ್ರಗುಪ್ತನು ಸಮರ್ಥ ನಾಯಕತ್ವದಲ್ಲಿ ಗುಪ್ತ ಸಾಮ್ರಾಜ್ಯವು ಸುವರ್ಣಯುಗದಲ್ಲಿ ಕಾಲಿರಿಸಿತ್ತು. ಇವನು ವಿದ್ಯೆ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ಧರ್ಮಗಳಿಗೆ ಪೋಷಣೆಯನ್ನು ನೀಡಿ ಉಜ್ವಲವಾದ ಸುವರ್ಣಯುಗವನ್ನು ನಿರ್ಮಾಣ ಮಾಡಿದವನು ಎರಡನೆಯ ಚಂದ್ರಗುಪ್ತ. ಎರಡನೆಯ ಚಂದ್ರಗುಪ್ತನ ಆಸ್ಥಾನದಲ್ಲಿ ಸಂಸ್ಕೃತ ಸಾಹಿತ್ಯದ ನವರತ್ನಗಳು ಎಂದು ಹೆಸರಾಗಿದ್ದ 9 ಮಂದಿ ಮಹಾನ್ ಕವಿಗಳಿದ್ದರು. ಆ 9 ಮಂದಿ ಮಹಾನ್ ಕವಿಗಳಲ್ಲಿ ಕಾಳಿದಾಸ ಎನ್ನುವವನು ಅತ್ಯಂತ ಪ್ರಖ್ಯಾತನಾದಂಥವನು. ಚಂದ್ರಗುಪ್ತನು ಹಿಂದೂ ಧರ್ಮದ ಅಭ್ಯುದಯಕ್ಕೆ ಶ್ರಮಿಸಿದನು. ಈತನು ಹಲವು ರೀತಿಯ ಕಲಾತ್ಮಕವಾದ ಚಿನ್ನದ ನಾಣ್ಯಗಳನ್ನು ಟಂಕಿಸಿದನು. ಇವನ ಕಾಲದ ಹೆಚ್ಚಿನ ಸಂಗತಿಗಳನ್ನು ಚೀನಿ ಪ್ರವಾಸಿಯಾದ ಪಾಹಿಯಾನನ ಪ್ರವಾಸಿ ಕಥನವಾದ ಘೋ ಕೋ ಕಿ ಯನ್ನು ನೋಡುವುದರ ಮೂಲಕ ತಿಳಿಯಬಹುದಾಗಿದೆ. ಬನ್ನಿ ಈಗ ನೋಡೋಣ ಸುಪ್ರಸಿದ್ಧ ಚೀನಿ ಪ್ರವಾಸಿ ಪಾಹಿಯಾನನಿಂದ ರಚಿಸಲ್ಪಟ್ಟಿರುವಂತಹ ಪ್ರವಾಸಿ ಕಥನ ಘೋ ಕೋ ಕಿ ಯನ್ನು ಕುರಿತು. ವಿದ್ಯಾರ್ಥಿಗಳೇ, ಪ್ರಾಚೀನ ಕಾಲದಿಂದಲೂ ಹಲವಾರು ಚೀನಿ ಯಾತ್ರಿಕರು ಬುದ್ಧನ ಜನ್ಮಭೂಮಿಯಾದ ಭಾರತವನ್ನು ಸಂದರ್ಶಿಸಿದ್ದಾರೆ.
ಅವರಲ್ಲಿ ಪಾಹಿಯಾನ್, ಹ್ಯುಯೆನ್ಸಾಂಗ್, ಇತ್ಸಿಂಗ್ ಅತ್ಯಂತ ಮುಖ್ಯರಾದ ಪ್ರವಾಸಿಗಳಾಗಿದ್ದಾರೆ. ಈ ಮೂವರಲ್ಲಿ ಪಾಹಿಯಾನನು ಗುಪ್ತರ ಕಾಲದಲ್ಲಿ ಎರಡನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಳ್ವಿಕೆಯ ಸಮಯದಲ್ಲಿ ಭಾರತ ದೇಶವನ್ನು ಸಂದರ್ಶಿಸಿದ್ದನು. ಬೌದ್ಧ ಗ್ರಂಥವಾದ ವಿನಯ ಪಿಟಕದ ಅಧಿಕೃತ ಪಾಠಗಳನ್ನು ಹಾಗೂ ಬೌದ್ಧ ಗ್ರಂಥಗಳ ಹಸ್ತಪ್ರತಿಗಳನ್ನು ಸಂಗ್ರಹಿಸುವುದು ಮತ್ತು ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶನ ಮಾಡುವುದು ಈ ಪಾಹಿಯಾನನ ಭಾರತದ ಭೇಟಿಯ ಮುಖ್ಯವಾದ ಉದ್ದೇಶವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪಾಹಿಯಾನನು ಭಾರತದಲ್ಲಿ ಪೆಶಾವರ, ಮಥುರಾ, ಕನ್ನೌಜ್, ಶ್ರಾವಸ್ತಿ, ಬನಾರಸ್, ಕಪಿಲವಸ್ತು, ಬೌದ್ಧಗಯ, ಕುಶಿನಗರ, ವೈಶಾಲಿ, ಪಾಟ್ಲಿಪುತ್ರ ಮತ್ತು ಇತರೆ ಸ್ಥಳಗಳನ್ನು ಸಂದರ್ಶಿಸಿ ಅಪಾರವಾದ ಬೌದ್ಧ ಕೃತಿಗಳು ಮತ್ತು ಬೌದ್ಧರ ಅವಶೇಷಗಳನ್ನು ಸಂಗ್ರಹಿಸಿ ಅವುಗಳ ಜೊತೆಯಲ್ಲಿಯೇ ತನ್ನ ಸ್ವದೇಶವಾದಂಥ ಚೀನಾಕ್ಕೆ ಹೋದನು ಪಾಹಿಯಾನ್. ಪಾಹಿಯಾನ್ ತನ್ನ ಭಾರತ ಪ್ರವಾಸದ ಅನುಭವಗಳನ್ನು ಘೋಕೋಕಿ ಎನ್ನುವ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಭಾರತದಲ್ಲಿ ತಾನು ಕಂಡಿದ್ದ, ತಾನು ಕೇಳಿದ್ದ ಇತರೆ ವಿಚಾರಗಳ ಬಗ್ಗೆಯೂ ಕೂಡ ಪಾಹಿಯಾನ್ ತನ್ನ ಗ್ರಂಥದಲ್ಲಿ ವಿವರಿಸುತ್ತಾನೆ. ಪಾಹಿಯಾನನ ಪ್ರಕಾರ ಗುಪ್ತರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಪಾಹಿಯಾನನ ಪ್ರಕಾರ ಗುಪ್ತರ ಆಡಳಿತವು ಪ್ರಜಾಹಿತಾಕಾಂಕ್ಷಿಯು ಮತ್ತು ಸರ್ಕಾರಿ ಅಧಿಕಾರಿಗಳ ದಬ್ಬಾಳಿಕೆಯಿಂದ ಮುಕ್ತವಾದುದು ಆಗಿತ್ತು. ಗುಪ್ತರ ರಾಜ್ಯದಲ್ಲಿ ಅಪರಾಧಿಗಳಿಗೆ ವಿಧಿಸುತ್ತಿದ್ದಂಥ ಶಿಕ್ಷೆಗಳು ತುಂಬ ಸೌಮ್ಯವಾಗಿದ್ದವು. ಮರಣದಂಡನೆಯ ಶಿಕ್ಷೆ ಈ ಕಾಲದಲ್ಲಿ ಭಾರತದಲ್ಲಿ ಇರಲೇ ಇಲ್ಲ. ರಾಜಮಾರ್ಗಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿವೆ. ಕಳ್ಳರ ಮತ್ತು ದಾಳಿಕಾರರ ಹಾವಳಿ ಇಲ್ಲಿ ಇಲ್ಲ ಎಂದು ಪಾಹಿಯಾನ್ ತನ್ನ ಪ್ರವಾಸಿ ಕಥನದಲ್ಲಿ ತಿಳಿಸಿದ್ದಾನೆ. ಹಾಗೆ ಭಾರತದ ಜನರು ಅತ್ಯಂತ ಸುಸಂಸ್ಕೃತರು, ಭಾರತೀಯರು ಶ್ರೀಮಂತರು ಮತ್ತು ಸುಖಿಗಳೂ ಆಗಿದ್ದಾರೆ ಎಂದು ಪಾಹಿಯಾನ್ ಹೇಳುತ್ತಾನೆ. ಇಡೀ ದೇಶದಲ್ಲಿ ಯಾವೊಬ್ಬನು ಪ್ರಾಣಿ ಹತ್ಯೆಯನ್ನು ಮಾಡುವುದಿಲ್ಲ, ಯಾರೂ ಮದ್ಯಪಾನವನ್ನು ಮಾಡುವುದಿಲ್ಲ ಎಂದು ಪಾಹಿಯಾನ್ ತನ್ನ ಕೃತಿಯಲ್ಲಿ ವಿವರಿಸುತ್ತಾನೆ. ಅಷ್ಟೇ ಅಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳನ್ನು ಜನ ತಿನ್ನುವುದಿಲ್ಲ ಎಂದು ತಿಳಿಸುತ್ತಾ, ಚಂಡಾಲರು ಮುಂತಾದ ನಿಮ್ನ ವರ್ಗದ ಜನರನ್ನು ಊರಿನಿಂದ ಹೊರಗೆ ವಾಸ ಮಾಡುವಂತೆ ನಿರ್ದೇಶಿಸಲಾಗಿತ್ತು ಮತ್ತು ಅಲ್ಲಲ್ಲಿ ಪ್ರವಾಸಿಗರಿಗಾಗಿ ತಂಗುದಾಣಗಳನ್ನು ನಿರ್ಮಿಸಲಾಗಿತ್ತೆಂದು, ಶ್ರೀಮಂತರ ಆಶ್ರಯದಲ್ಲಿ ಆಸ್ಪತ್ರೆಗಳು ನಡೆಯುತ್ತಿದ್ದವು ಎಂದು ಪಾಹಿಯಾನ್ ತನ್ನ ಘೋಕೋಕಿ ಕೃತಿಯಲ್ಲಿ ದಾಖಲಿಸಿದ್ದಾನೆ. ಹಾಗೆ ಪಾಹಿಯಾನನ ಪ್ರಕಾರ ಅಂದು ಭಾರತದಲ್ಲಿದ್ದ ಧಾರ್ಮಿಕ ವ್ಯವಸ್ಥೆಯನ್ನು ಹೇಳುವುದಾದರೆ, ಪಾಹಿಯಾನ್ ಹೇಳುತ್ತಾನೆ, ಯಮುನಾ ನದಿ ತೀರದಲ್ಲಿ ಬೌದ್ಧ ಧರ್ಮವು ಸುಸ್ಥಿತಿಯಲ್ಲಿದೆ. ಮಥುರಾದಲ್ಲಿ 20 ವಿಹಾರಗಳು ಇದ್ದಾವೆ. ಪಾಟಲಿಪುತ್ರದಲ್ಲಿ 2 ವಿಹಾರಗಳು ಇದ್ದಾವೆ ಎಂದು ತಿಳಿಸುತ್ತಾ, ಪಾಟಲಿಪುತ್ರದಲ್ಲಿದ್ದ ಅಶೋಕನ ಅರಮನೆಯ ಅವಶೇಷಗಳನ್ನು ಕಂಡು ಬೆರಗಾಗಿ ಈ ಅರಮನೆಯನ್ನು ಬಹುಶಃ ದಿವ್ಯ ಭೂತಗಳ ಸಹಾಯದಿಂದ ಅಶೋಕ ಚಕ್ರವರ್ತಿಯು ನಿರ್ಮಿಸಿದ್ದಾನೇನೋ ಎಂದು ಉದ್ಗಾರವನ್ನು ವ್ಯಕ್ತಪಡಿಸಿದ್ದಾನೆ ಈ ಪಾಹಿಯಾನ್. ಹಾಗೆ ಭಾರತದಲ್ಲಿ ಬೌದ್ಧರು, ಹಿಂದೂಗಳು ಸೌಹಾರ್ದತೆಯ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ಪಾಹಿಯಾನ್ ತಿಳಿಸುತ್ತಾನೆ. ಇನ್ನು ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ನಂತರ ಅವನ ಮಗನಾದಂಥ 1ನೇ ಕುಮಾರಗುಪ್ತ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸಿದ. ಇವನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯ ವೈಭವಯುತವಾಗಿತ್ತು. 1ನೇ ಕುಮಾರಗುಪ್ತನು ಕೂಡ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಅವನ ನಂತರ ಸ್ಕಂದಗುಪ್ತನು ಆಡಳಿತ ನಡೆಸಿದ. ಸ್ಕಂದಗುಪ್ತನು ಕೂಡ ಗುಪ್ತ ವಂಶದ ಮತ್ತೊಬ್ಬ ಪ್ರಸಿದ್ಧ ಅರಸನಾಗಿದ್ದಾನೆ. ಈತನು ನರ್ಮದಾ ಕೊಳ್ಳದ ಪುಷ್ಯಮಿತ್ರರ ಆಕ್ರಮಣವನ್ನು ಮತ್ತು ಅವರ ಪ್ರಬಲ ಅಪಾಯವನ್ನು ಯಶಸ್ವಿಯಾಗಿ ಎದುರಿಸಿ ರಾಜ್ಯವನ್ನು ರಕ್ಷಣೆ ಮಾಡಿದನು. ಈ ಸ್ಕಂದಗುಪ್ತನ ಗಿರ್ನಾರ್ ಶಾಸನದಲ್ಲಿ ಸುದರ್ಶನ ಸರೋವರದ ಒಡ್ಡಿಗೆ ಬಿರುಕು ಉಂಟಾದುದನ್ನು ಮತ್ತು ಗುಪ್ತರ ಅಧಿಕಾರಿಯು ಅದನ್ನು ಸರಿಪಡಿಸಿದ ವಿಚಾರವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಈ ಶಾಸನದಲ್ಲಿ. ಕುಮಾರಗುಪ್ತನ ನಂತರ ಆಳಿದ ಪುರುಗುಪ್ತ, ನರಸಿಂಹಗುಪ್ತ,
ತಥಾಗತ ಗುಪ್ತ, ಬಾಲಾದಿತ್ಯ ಮುಂತಾದವರು ಅಸಮರ್ಥರಾಗಿದ್ದರಿಂದಾಗಿ, ಹೂಣರ ದಾಳಿಯನ್ನು ಎದುರಿಸಲು ವಿಫಲರಾಗಿದ್ದರಿಂದಾಗಿ ಈ ಕಾಲದಲ್ಲಿಯೇ ಗುಪ್ತರ ರಾಜ್ಯವು ಅವನತಿಯನ್ನು ಹೊಂದಿತು ಎಂದು ಇತಿಹಾಸಕಾರರು ತಿಳಿಸುತ್ತಾರೆ. ಇನ್ನು ಗುಪ್ತರ ಕಾಲವನ್ನು ಭಾರತದ ಸುವರ್ಣಯುಗ ಎಂದು ಕರೆಯುತ್ತೇವೆ. ಯಾಕೆ ಅಂತಂದರೆ ಗುಪ್ತರ ಆಳ್ವಿಕೆಯೊಂದಿಗೆ ಭಾರತದ ಚರಿತ್ರೆಯು ಹೊಸ ಘಟ್ಟವನ್ನು ತಲುಪಿತ್ತು. ಶಕ, ಕುಶಾಣ, ಪಾರ್ಥಿಯನ್ ಮುಂತಾದ ವಿದೇಶಿಯರ ಆಳ್ವಿಕೆ ಗುಪ್ತರ ಕಾಲದಲ್ಲಿ ನಿರ್ಮೂಲನವಾಯಿತು. ರಾಷ್ಟ್ರೀಯ ನವೋದಯ ಮತ್ತು ವೈಜ್ಞಾನಿಕ ಪ್ರಗತಿ ಈ ಗುಪ್ತರ ಕಾಲದಲ್ಲೇ ಆಯಿತು. ಹಿಂದೂ ಧರ್ಮ ಮತ್ತು ಸಂಸ್ಕೃತ ಭಾಷೆಗೆ ಪುನರುಜ್ಜೀವನ ಉಂಟಾದದ್ದು ಗುಪ್ತರ ಕಾಲದಲ್ಲಿಯೇ. ಅಲ್ಲದೆಯೇ ಸಾಹಿತ್ಯ ಮತ್ತು ಕಲಾರಂಗಗಳಲ್ಲಿ ಅಸಾಧಾರಣವಾದಂತಹ ಪ್ರಗತಿ ಉಂಟಾದದ್ದು ಗುಪ್ತರ ಕಾಲದಲ್ಲಿಯೇ. ಇಷ್ಟೆಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನಾವು ನಿಜವಾಗಿಯೂ ಗುಪ್ತರ ಕಾಲವು ಸುವರ್ಣಯುಗವಾಗಿತ್ತು ಎಂದು ಒಪ್ಪಿಕೊಳ್ಳಬಹುದು. ಹಾಗಾದರೆ ಈ ಗುಪ್ತರ ಸುವರ್ಣಯುಗದ ವೈಶಿಷ್ಟ್ಯತೆಗಳು ಅಥವಾ ವಿಶೇಷತೆಗಳು ಏನು ಎನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ, ಗುಪ್ತರ ಕಾಲದ ಸುವರ್ಣಯುಗದ ವಿಶೇಷತೆಗಳನ್ನು ವಿವರಿಸುವುದಕ್ಕಾಗಿ ನಾವು ಮುಖ್ಯವಾಗಿ 6 ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಹಾಗಾದರೆ ಗುಪ್ತರ ಸುವರ್ಣಯುಗದ ವೈಶಿಷ್ಟ್ಯತೆಗೆ ಒಂದು ಉದಾಹರಣೆಯಾಗಿ ನಿಲ್ಲುವಂತಹ ಮುಖ್ಯವಾದ ಮೊದಲ ಅಂಶ ಗುಪ್ತರು ರೂಪಿಸಿದ್ದ ದಕ್ಷ ಆಡಳಿತ ವ್ಯವಸ್ಥೆಯನ್ನು ಕುರಿತು ನೋಡೋಣ. ಗುಪ್ತರು 200 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರೂ ಆ ಆಳ್ವಿಕೆಯು ಪ್ರಗತಿಪರವಾದುದಾಗಿತ್ತು. ಗುಪ್ತ ಸಾಮ್ರಾಟರು ಉತ್ತರ ಭಾರತದ ಬಹುಭಾಗವನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡು ಶಕ, ಕುಶಾಣರಂತಹ ವಿದೇಶಿಯರನ್ನು ಇಲ್ಲಿಂದ ನಿರ್ಮೂಲನ ಮಾಡಿ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದರು ಗುಪ್ತರು. ಗುಪ್ತರ ದಕ್ಷ ಆಡಳಿತದ ಬಗ್ಗೆ ಚೀನಿ ಯಾತ್ರಿಕನಾದ ಪಾಹಿಯಾನನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾನೆ. ಪ್ರಜೆಗಳು ಸುಖ, ಶಾಂತಿ, ನೆಮ್ಮದಿಯನ್ನು ಹೊಂದಿದ್ದು ಹೆಚ್ಚಿನ ಸ್ವಾತಂತ್ರ್ಯವನ್ನು ಹೊಂದಿದ್ದರು ಎಂದು ತಿಳಿಸುತ್ತಾ ಪ್ರಜೆಗಳ ಮೇಲೆ ಭಾರವಾದ ತೆರಿಗೆಗಳನ್ನು ಹೇರಿರಲಿಲ್ಲ, ಅಪರಾಧಿಗಳಿಗೆ ಸೌಮ್ಯವಾದ ಶಿಕ್ಷೆಗಳನ್ನು ವಿಧಿಸುತ್ತಿದ್ದರು. ಹಾಗಾಗಿ ಗುಪ್ತರ ಆಳ್ವಿಕೆಯು ಆದರ್ಶಪ್ರಾಯವಾದುದಾಗಿತ್ತು, ಒಳ್ಳೆಯದಾಗಿತ್ತು. ಈ ಆಳ್ವಿಕೆಯ ಹಿನ್ನೆಲೆಯಲ್ಲಿ ಗುಪ್ತರ ಕಾಲವು ಸುವರ್ಣಯುಗವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಗುಪ್ತರ ಸುವರ್ಣಯುಗಕ್ಕೆ 2ನೆಯ ಉದಾಹರಣೆ ಹಿಂದೂ ಧರ್ಮದ ಉತ್ಕರ್ಷ ಅಥವಾ ಪುನರುತ್ಥಾನ. ಅಶೋಕ ಮತ್ತು ಕಾನಿಷ್ಕರ ಕಾಲದಲ್ಲಿ ಬೌದ್ಧ ಧರ್ಮವು ಪ್ರಾಮುಖ್ಯತೆಗೆ ಬಂದಿತ್ತು. ಮೌರ್ಯರು ಮತ್ತು ಕುಶಾಣರ ನಂತರ ಆಡಳಿತ ನಡೆಸಿದ ಶುಂಗರು ಮತ್ತು ಕಣ್ವರು ಆರಂಭಿಸಿದ್ದಂತಹ ವೈದಿಕ ಧರ್ಮದ ಪುನರುಜ್ಜೀವನ ಕಾರ್ಯವನ್ನು ಈಗ ಗುಪ್ತ ಅರಸರು ಪೂರ್ಣಗೊಳಿಸಿದರು. ಗುಪ್ತ ಸಾಮ್ರಾಟರು ಶ್ರದ್ಧಾವಂತ ಹಿಂದೂಗಳಾಗಿದ್ದು ಹಿಂದೂ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿ ಆ ಹಿಂದೂ ಧರ್ಮದ ಅಭಿವೃದ್ಧಿಗೆ ಶ್ರಮಿಸಿ ಹಿಂದೂ ಧರ್ಮದ ಯಜ್ಞ ಯಾಗಗಳನ್ನು ಯಶಸ್ವಿಯಾಗಿ ಆಚರಣೆ ಮಾಡಿದರು. ಭಕ್ತಿ ಮಾರ್ಗವು ಈ ಗುಪ್ತರ ಕಾಲದಲ್ಲಿ ಅತ್ಯಂತ ಜನಪ್ರಿಯವಾಯಿತು. ಶಿವ, ವಿಷ್ಣು, ಕಾರ್ತಿಕೇಯ, ಸೂರ್ಯ, ಲಕ್ಷ್ಮಿ ಮತ್ತು ದುರ್ಗಾ ಆ ಕಾಲದ ಜನಪ್ರಿಯ ದೇವರುಗಳಾಗಿದ್ದರು. ಈ ದೇವರುಗಳಿಗಾಗಿ ಗುಪ್ತ ಸಾಮ್ರಾಜ್ಯದಾದ್ಯಂತ 100 ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಈ ಗುಪ್ತ ಸಾಮ್ರಾಟರು. ಗುಪ್ತರ ಕಾಲದಲ್ಲಿ ಬುದ್ಧನನ್ನು ವಿಷ್ಣುವಿನ ಅವತಾರ ಎಂದು ಪರಿಗಣಿಸಲಾಯಿತು. ಹಾಗೆಯೇ ಬೌದ್ಧ ಧರ್ಮದ ಕೆಲವು ಉದಾತ್ತ ತತ್ವಗಳನ್ನು ಹಿಂದೂ ಧರ್ಮವು ತನ್ನೊಳಗೆ ರೂಢಿಸಿಕೊಂಡಿತ್ತು. ಹೀಗಾಗಿ ಬೌದ್ಧ ಧರ್ಮದ ಪ್ರಾಮುಖ್ಯತೆ ಕುಗ್ಗಿ ಹಿಂದೂ ಧರ್ಮದ ಪ್ರಾಮುಖ್ಯತೆ ಹೆಚ್ಚಿತು. ಇದರಿಂದ ಪ್ರಭಾವಿತರಾದಂತಹ ಹಲವಾರು ಯವನರು, ಶಕರು, ಪಾರ್ಥಿಯನ್ನರು, ಬೌದ್ಧರು ಮತ್ತೆ ಹಿಂದೂ ಧರ್ಮವನ್ನು ಸ್ವೀಕರಿಸಿ ಹಿಂದೂ ಧರ್ಮವನ್ನು ಪಾಲಿಸತೊಡಗಿದರು. ಹೀಗೆ ಹಿಂದೂ ಧರ್ಮದ ಪುನರುತ್ಥಾನದ ದೃಷ್ಟಿಯಲ್ಲಿ ನಿಜವಾಗಿಯೂ ಗುಪ್ತರ ಕಾಲವು ಸುವರ್ಣಯುಗವಾಗಿತ್ತು ಎಂದು ಹೇಳಬಹುದು. ಇನ್ನು ಗುಪ್ತರ ಸುವರ್ಣಯುಗಕ್ಕೆ 3ನೆಯ ಸಾಕ್ಷಿ ಅವರ ಕಾಲದಲ್ಲಿ ಆದಂತಹ ಉಜ್ವಲವಾದಂತಹ ಸಾಹಿತ್ಯದ ಅಭಿವೃದ್ಧಿ. ಗುಪ್ತರ ಕಾಲಾವಧಿಯಲ್ಲಿ ಹಿಂದೂ ಧರ್ಮದೊಂದಿಗೆ ಸಂಸ್ಕೃತ ಸಾಹಿತ್ಯದ ನವೋದಯವೂ ಉಂಟಾಯಿತು. ಸಂಸ್ಕೃತ ಭಾಷೆಯು ಗುಪ್ತರ ಕಾಲದಲ್ಲಿ ಪರಾಕಾಷ್ಠತೆಯನ್ನು ಮುಟ್ಟಿತ್ತು.
ಸಂಸ್ಕೃತವು ಉನ್ನತ ವಿದ್ಯಾಭ್ಯಾಸದ ಮಾಧ್ಯಮವಾಗಿತ್ತು. ಗುಪ್ತರ ಕಾಲದ ಶಾಸನಗಳಲ್ಲಿ ಮತ್ತು ನಾಣ್ಯಗಳಲ್ಲಿ ಪ್ರಾಕೃತಕ್ಕೆ ಬದಲಾಗಿ ಸಂಸ್ಕೃತ ಭಾಷೆಯನ್ನು ಬಳಸಲಾಯಿತು. ವೇದಗಳ ಕಾಲದ ಮಹೋನ್ನತ ದಿನಗಳ ಆನಂತರ ಗುಪ್ತಯುಗದಲ್ಲಿ ಮತ್ತೊಮ್ಮೆ ಸಂಸ್ಕೃತ ಸಾಹಿತ್ಯಕ್ಕೆ ಸರ್ವೋತ್ತಮವಾದಂತಹ ಸ್ಥಾನಮಾನಗಳು ದೊರೆತವು. ಗುಪ್ತ ಸಾಮ್ರಾಟನಾಗಿದ್ದ ಸಮುದ್ರಗುಪ್ತನು ಕವಿರಾಜ ಎನ್ನುವ ಬಿರುದನ್ನು ತಾನೇ ಹೊಂದಿದ್ದನು. ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದ ಹರಿಸೇನನು ಕಾವ್ಯ ಗುಣವನ್ನು ಹೊಂದಿರುವಂತಹ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡಿದ್ದನು. ಗುಪ್ತ ಸಾಮ್ರಾಟನಾಗಿದ್ದ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನು ಸ್ವತಃ ವಿದ್ವಾಂಸನು, ಕಲೆ ಮತ್ತು ಸಾಹಿತ್ಯದ ಪೋಷಕನೂ ಆಗಿದ್ದನು. 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಸಂಸ್ಕೃತ ಸಾಹಿತ್ಯದ ನವರತ್ನಗಳು ಎಂದು ಹೆಸರುವಾಸಿಯಾಗಿದ್ದ 9 ಜನ ಮಹಾನ್ ಕವಿಗಳು ಇದ್ದರು. ಆ 9 ಜನ ಮಹಾನ್ ಕವಿಗಳಲ್ಲಿ ಕಾಳಿದಾಸನು ಅತ್ಯಂತ ಪ್ರಸಿದ್ಧನಾದಂಥ ಕವಿಯಾಗಿದ್ದನು. ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಎಂದು ಕರೆಯಲಾಗಿದೆ. ಹಾಗೆ ಗುಪ್ತರ ಆಸ್ಥಾನದಲ್ಲಿದ್ದ ಕಾಳಿದಾಸನು ಮೇಘದೂತ, ರಘುವಂಶ, ಕುಮಾರ ಸಂಭವ ಎನ್ನುವ ಕಾವ್ಯಗಳನ್ನು, ಅಭಿಜ್ಞಾನ ಶಾಕುಂತಲ, ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಎನ್ನುವ ನಾಟಕಗಳನ್ನು ರಚನೆ ಮಾಡಿದನು. ಗುಪ್ತರ ಕಾಲದ ವಿಶಾಖದತ್ತನು ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಎನ್ನುವ ನಾಟಕಗಳನ್ನು ರಚನೆ ಮಾಡಿದನು. ಶೂದ್ರಕನು ಮೃಚ್ಛಕಟಿಕ ಎನ್ನುವ ನಾಟಕವನ್ನು ಮತ್ತು ವಾಸವದತ್ತ ಎನ್ನುವ ಕೃತಿಯನ್ನು ರಚನೆ ಮಾಡಿದ್ದಾನೆ. ಭಾರವಿಯು ಕಿರಾತಾರ್ಜುನಿಯ ಟೀಕಾ ಎನ್ನುವ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಹಾಗೆಯೇ ದಂಡಿಯು ದಶಕುಮಾರ ಚರಿತವನ್ನು ರಚನೆ ಮಾಡಿದ್ದು ಇದೇ ಕಾಲದಲ್ಲೇ. ಬೌದ್ಧ ಪಂಡಿತನಾಗಿದ್ದ ಅಮರಸಿಂಹನು ಅಮರಕೋಶವನ್ನು ರಚನೆ ಮಾಡಿದನು. ಹಾಗೆ ಪಂಚತಂತ್ರ ಗ್ರಂಥವು ಈ ಕಾಲದಲ್ಲಿಯೇ ವೀರಶರ್ಮನಿಂದ ರಚನೆಯಾಗಿತ್ತು. ಗುಪ್ತರ ಕಾಲದಲ್ಲಿ ಹಿಂದೂ ಪುರಾಣಗಳು ಮತ್ತು ಮಹಾಭಾರತ ಪ್ರಸ್ತುತ ಸ್ವರೂಪವನ್ನು ಪಡೆದುಕೊಂಡವು. ಜೊತೆಗೆ ಅನೇಕ ಉಪಪುರಾಣಗಳು ಈ ನಿಟ್ಟಿನಲ್ಲಿಯೇ ಹುಟ್ಟಿಕೊಂಡವು ಗುಪ್ತರ ಕಾಲದಲ್ಲಿ. ಉದಾಹರಣೆಗೆ ವಾಯುಪುರಾಣ, ಮತ್ಸ್ಯಪುರಾಣ, ವಿಷ್ಣು ಪುರಾಣ, ಯಾಜ್ಞವಲ್ಕ್ಯ ಸ್ಮೃತಿ ಮತ್ತು ವೇದಾಂತಗಳನ್ನು ಕುರಿತಾದಂತಹ ಹಲವಾರು ಗ್ರಂಥಗಳು ಗುಪ್ತರ ಕಾಲದಲ್ಲಿಯೇ ರಚನೆಯಾದವು. ಗುಪ್ತರ ಕಾಲದಲ್ಲಿ ಬೌದ್ಧ ವಿದ್ವಾಂಸನಾಗಿದ್ದ ಬುದ್ಧಘೋಷನು ವಿಶುದ್ಧ ಮಗ್ಗ ಅಥವಾ ನಿರ್ವಾಣ ಮಾರ್ಗ ಎನ್ನುವ ಗ್ರಂಥವನ್ನು ರಚನೆ ಮಾಡಿದನು. ಹಾಗೆ ಮತ್ತೊಬ್ಬ ಬೌದ್ಧ ವಿದ್ವಾಂಸನಾಗಿದ್ದ ವಸುಬಂಧುವು ಅಭಿಧಮ್ಮಕೋಶ ಎನ್ನುವ ಕೃತಿಯನ್ನು ರಚನೆ ಮಾಡಿದನು. ಹೀಗೆ ಇಷ್ಟೆಲ್ಲ ಅದ್ಭುತವಾದಂತಹ ಕೃತಿಗಳು ಗುಪ್ತರ ಕಾಲದಲ್ಲಿ ರಚನೆ ಆಗಿದ್ದರಿಂದಾಗಿ ನಿಜವಾಗಿಯೂ ಕೂಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗುಪ್ತರ ಕಾಲವು ಸುವರ್ಣಯುಗವನ್ನು ತಲುಪಿತ್ತು ಎಂದು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಗುಪ್ತರ ಸುವರ್ಣಯುಗಕ್ಕೆ ಅದರ ಸಾಕ್ಷಿಗೆ ಅವರ ಕಾಲದಲ್ಲಿ ಆದಂತಹ ವಿಜ್ಞಾನದ ಪ್ರಗತಿ ಬಹಳ ಮುಖ್ಯವಾದುದಾಗಿದೆ. ಗುಪ್ತರ ಕಾಲದಲ್ಲಿ ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರ ಮುಂತಾದ ವಿಜ್ಞಾನದ ವಿಷಯಗಳಲ್ಲಿ ಗಮನಾರ್ಹವಾದಂತಹ ಪ್ರಗತಿಯನ್ನು ಸಾಧಿಸಲಾಗಿತ್ತು. ಆ ಕಾಲದಲ್ಲಿ ಆರ್ಯಭಟ ಎನ್ನುವವನು ಹಿಂದೂ ಬೀಜಗಣಿತ ಜ್ಞಾನವನ್ನು ಕ್ರೋಢೀಕರಿಸಿ ದಶಾಂಶ ಪದ್ಧತಿ, ವರ್ಗಮೂಲ ಮತ್ತು ಘನಮೂಲಗಳನ್ನು ಸಂಶೋಧನೆಯನ್ನು ಮಾಡಿದ್ದನು. ಹಾಗೆಯೇ ತ್ರಿಕೋನಮಿತಿ ಶಾಸ್ತ್ರದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸಲಾಗಿತ್ತು ಗುಪ್ತರ ಕಾಲದಲ್ಲಿ. ಮುಂದೆ ಆರ್ಯಭಟನು ಆರ್ಯಭಟೀಯ ಎನ್ನುವ ಗ್ರಂಥವನ್ನು ರಚನೆ ಮಾಡಿದ್ದನು. ಈ ಆರ್ಯಭಟೀಯ ಎನ್ನುವ ಗ್ರಂಥವು ಪ್ರಾಚೀನ ಪ್ರಪಂಚದ ವಿಜ್ಞಾನ ಕ್ಷೇತ್ರಕ್ಕೆ ಭಾರತವು ನೀಡಿದ್ದ ಅತ್ಯಂತ ಮುಖ್ಯವಾದಂತಹ ಕೊಡುಗೆಯಾಗಿ ಮಾರ್ಪಟ್ಟಿದೆ. ಈ ಆರ್ಯಭಟೀಯ ಗ್ರಂಥದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳನ್ನು ಕುರಿತು ಮತ್ತು ಭೂಮಿಯ ಚಲನವಲನಗಳನ್ನು ಕುರಿತು ಸಂಪೂರ್ಣವಾದಂತಹ ವೈಜ್ಞಾನಿಕವಾದಂತಹ ಮಾಹಿತಿಯನ್ನು ನೀಡಲಾಗಿದೆ. ಗುಪ್ತರ ಕಾಲದ ಮತ್ತೊಬ್ಬ ವಿಜ್ಞಾನಿಯಾಗಿದ್ದ ವರಹಾಮಿಹಿರನು ಬೃಹತ್ ಸಂಹಿತ ಎನ್ನುವ ಕೃತಿಯನ್ನು ರಚನೆ ಮಾಡಿದ್ದಾನೆ. ಜೊತೆಗೆ ಪಂಚಸಿದ್ಧಾಂತಿಕ ಎನ್ನುವ ಖಗೋಳಶಾಸ್ತ್ರ ಗ್ರಂಥವನ್ನು, ಬೃಹತ್ ಜಾತಕ ಮತ್ತು ಲಘು ಜಾತಕ ಎನ್ನುವಂತಹ ಜ್ಯೋತಿಷ್ಯ ಶಾಸ್ತ್ರ ಕೃತಿಗಳನ್ನು ಕೂಡ ರಚನೆ ಮಾಡಲಾಗಿದ್ದು ಗುಪ್ತರ ಕಾಲದಲ್ಲಿಯೇ. ಗುಪ್ತರ ಕಾಲದ ಇನ್ನೊಬ್ಬ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞನೆಂದರೆ ಬ್ರಹ್ಮಗುಪ್ತ.
ಮತ್ತು ಆ ಕಾಲದಲ್ಲಿ ಕಣಾದನು ಗಣಿತಶಾಸ್ತ್ರದಲ್ಲಿ ಸೊನ್ನೆಯ ಬಳಕೆಯನ್ನು ಭಾರತೀಯರ ಕಾಣಿಕೆಯಾಗಿ ಇಡೀ ಪ್ರಪಂಚಕ್ಕೆ ಸಲ್ಲಿಸಲಾಗಿತ್ತು. ಇಷ್ಟೆಲ್ಲ ಅಂಶಗಳ ಜೊತೆಗೆ ಗುಪ್ತರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದಂತಹ ಮಿಶ್ರ ಲೋಹ ಕಲೆಗೆ ಉದಾಹರಣೆಯಾಗಿರುವ ಮೆಹ್ರೌಲಿ ಲೋಹ ಸ್ತಂಭವನ್ನು ಕುರಿತು ಒಂದು ಮಾತು. ಸುಮಾರು 1500 ವರ್ಷಗಳಿಂದಲೂ ಬಿಸಿಲು ಮಳೆ ಗಾಳಿಗೆ ಮೈಯೊಡ್ಡಿ ಇಂದಿಗೂ ಒಂದು ಚೂರು ತುಕ್ಕು ಹಿಡಿಯದೆ ನಿಂತಿರುವಂತಹ ಮೆಹ್ರೌಲಿಯ ಲೋಹ ಸ್ತಂಭವು ಗುಪ್ತರ ಕಾಲದ ಲೋಹ ತಾಂತ್ರಿಕ ವಿಜ್ಞಾನದ ಬೆಳವಣಿಗೆಗೆ ನಿಂತಿರುವಂತಹ ಸಾಕ್ಷಿಯಾಗಿ ಮಾರ್ಪಟ್ಟಿದೆ. ಗುಪ್ತರ ಕಾಲದವನೇ ಆಗಿದ್ದಂತಹ ವಾಗ್ಭಟನು ಅಷ್ಟಾಂಗ ಸಂಗ್ರಹ ಎನ್ನುವ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೃತಿಯನ್ನು ರಚನೆ ಮಾಡಿದ್ದಾನೆ. ಧನ್ವಂತರಿ ಎನ್ನುವ ಖ್ಯಾತ ಆಯುರ್ವೇದ ಶಾಸ್ತ್ರಜ್ಞನು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟವನು. ಗುಪ್ತರ ಕಾಲದಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿಯೂ ಕೂಡ ಅಪಾರವಾದಂತಹ ಪ್ರಗತಿಯನ್ನು ಸಾಧಿಸಲಾಗಿತ್ತು. ಚರಕ ಮತ್ತು ಸುಶ್ರುತರು ಈ ಕಾಲದವರೇ ಆಗಿದ್ದು ವೈದ್ಯಶಾಸ್ತ್ರದಲ್ಲಿ ಮಹತ್ತರವಾದಂತಹ ಪ್ರಗತಿಯನ್ನು ಸಾಧಿಸಿರುವ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಎನ್ನುವ ಕೃತಿಗಳನ್ನು ರಚನೆ ಮಾಡಿದ್ರು ಈ ಗುಪ್ತರ ಕಾಲದಲ್ಲಿ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ವಿಜ್ಞಾನ ಕ್ಷೇತ್ರದ ಪ್ರಗತಿಯ ಆಧಾರದ ಮೇಲೆ ನಿಜವಾಗಿಯೂ ಗುಪ್ತರ ಕಾಲವು ಸುವರ್ಣಯುಗವಾಗಿತ್ತು ಎಂದು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಗುಪ್ತರ ಕಾಲದಲ್ಲಿ ಆದಂತಹ ಕಲಾಕ್ಷೇತ್ರದ ಬೆಳವಣಿಗೆ ಗುಪ್ತರ ಸುವರ್ಣಯುಗಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಮಾರ್ಪಟ್ಟಿದೆ. ಗುಪ್ತ ಸಾಮ್ರಾಟರು ಮೂರ್ತಿಶಿಲ್ಪ, ವಾಸ್ತುಶಿಲ್ಪ, ಚಿತ್ರಕಲೆ, ಸಂಗೀತ ಮುಂತಾದ ಲಲಿತ ಕಲೆಗಳ ಬೆಳವಣಿಗೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದರು. ಗುಪ್ತರ ಕಾಲದಲ್ಲಿ ದೇವಾಲಯಗಳ ರಚನೆಯು ಆರಂಭವಾಯಿತು. ಸಾಂಚಿ, ಎರಾನ್ ಮತ್ತು ಲೆಗಾವ್ಗಳಲ್ಲಿರುವಂತಹ ಚಿಕ್ಕ ಗಾತ್ರದ ಹಿಂದೂ ದೇವಾಲಯಗಳು ಗುಪ್ತರ ಕಾಲದ ಆರಂಭದ ನಿರ್ಮಾಣಗಳಿಗೆ ಸಾಕ್ಷಿಯಾಗಿವೆ. ಹಾಗೆ ಝಾನ್ಸಿಯ ಸಮೀಪದ ದೇವಗಢದಲ್ಲಿರುವಂತಹ ದಶಾವತಾರ ದೇವಾಲಯ ಚಿಕ್ಕ ಗಾತ್ರದ ಉತ್ಕೃಷ್ಟವಾದ ಮತ್ತೊಂದು ಕಲಾಕೃತಿಯಾಗಿದೆ. ಗುಪ್ತರು ತಮ್ಮ ದೇವಾಲಯಗಳ ಗೋಡೆಗಳ ಮೇಲೆ ಪೌರಾಣಿಕ ಪ್ರಸಂಗಗಳನ್ನು ನಿರೂಪಿಸುತ್ತಿದ್ದರು. ಗುಪ್ತರ ಕಾಲದ ಅನಂತ ಶೈನನ ಪ್ರತಿಮೆ ಮತ್ತು ಬೃಹತ್ ವರಾಹ ಮೂರ್ತಿಗಳು ಅಪೂರ್ವವಾದಂತಹ ಶಿಲ್ಪ ಕಲಾಕೃತಿಗಳಾಗಿವೆ. ಹಾಗೆಯೇ ಅರ್ಧನಾರೀಶ್ವರ ವಿಗ್ರಹ, ಧರ್ಮೋಪದೇಶಕ ಬುದ್ಧನ ವಿಗ್ರಹ, ಮಥುರಾದಲ್ಲಿರುವಂತಹ ವಿಷ್ಣುವಿನ ಪ್ರತಿಮೆಗಳು ಭಾವಪೂರ್ಣವಾಗಿವೆ. ಜೊತೆಗೆ ಅಜಂತ ಮತ್ತು ಎಲ್ಲೋರಾದಲ್ಲಿರುವ ವರ್ಣಚಿತ್ರಗಳು ಗುಪ್ತರ ಕಾಲದ ಕಲಾ ಪ್ರೌಢಿಮೆಗೆ ಸಾಕ್ಷಿಯಾಗಿವೆ. ಅಜಂತಾದಲ್ಲಿರುವ 1ನೇ ಗುಹೆ, 16ನೇ ಗುಹೆ ಮತ್ತು 17ನೇ ಗುಹೆಗಳು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿವೆ. ಮತ್ತೆ ಕಲಾದೃಷ್ಟಿಯಿಂದ ಗುಪ್ತರ ನಾಣ್ಯಗಳು ಕೂಡ ಮಹತ್ವಪೂರ್ಣವಾಗಿವೆ. ಗುಪ್ತರ ಕಾಲವು ಸುವರ್ಣ ನಾಣ್ಯಗಳ ಯುಗವಾಗಿತ್ತು. ಸಮುದ್ರಗುಪ್ತನ 8 ರೀತಿಯ ನಾಣ್ಯಗಳಲ್ಲಿ ವೀಣಾ ಮಾದರಿಯ ನಾಣ್ಯಗಳು ತುಂಬ ಪ್ರಸಿದ್ಧವಾಗಿವೆ. ಈ ನಾಣ್ಯಗಳು ಗುಪ್ತರ ಕಾಲದ ಸಿರಿ ಸಂಪತ್ತಿನ ಸ್ಥಿತಿಯನ್ನು ಬಿಂಬಿಸುತ್ತವೆ ಎಂದು ಸ್ಪಷ್ಟವಾಗಿ ಹೇಳಬಹುದು. ಹೀಗೆ ಇಷ್ಟೆಲ್ಲ ಪ್ರಗತಿ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಆಗಿದ್ದರಿಂದ ನಿಜವಾಗಿಯೂ ಕೂಡ ಗುಪ್ತರ ಕಾಲವು ಸುವರ್ಣಯುಗವಾಗಿತ್ತು ಎಂದು ಹೇಳಬಹುದು. ಇನ್ನು ಗುಪ್ತರ ಕಾಲದ ಸುವರ್ಣಯುಗಕ್ಕೆ ಕೊನೆಯ ನಿದರ್ಶನ ಹೊರ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಸಾರವಾದದ್ದು. ಪ್ರಿಯ ವಿದ್ಯಾರ್ಥಿಗಳೇ, ಗುಪ್ತರ ಕಾಲದಲ್ಲಿ ಭಾರತವು ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ನಡುವೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಏರ್ಪಡಿಸಿಕೊಂಡಿತ್ತು. ಇದರಿಂದಾಗಿ ಭಾರತ ದೇಶಕ್ಕೆ ಅಪಾರವಾದಂತಹ ಸಂಪತ್ತು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಹರಿದು ಬಂತು. ಸ್ವಾಭಾವಿಕವಾಗಿಯೇ ಈ ಅಪಾರವಾದ ಸಂಪತ್ತು ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಬೆಳವಣಿಗೆಗೆ ಉತ್ತೇಜನವನ್ನು ನೀಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಅನೇಕ ಚೀನೀ ಯಾತ್ರಿಕರು ಭಾರತ ದೇಶವನ್ನು ಸಂದರ್ಶಿಸಿದ್ದರು. ಹಾಗೆಯೇ ಕುಮಾರಜೀವನಂತಹ ಅನೇಕ ಭಾರತೀಯರು ಚೀನಾ ದೇಶದಲ್ಲಿ ಬೌದ್ಧ ಧರ್ಮವನ್ನು ಹರಡಲು ಅಲ್ಲಿಗೆ ಚೀನಾ ದೇಶಕ್ಕೂ ಪ್ರವಾಸ ಹೋದರು. ಹೀಗಾಗಿ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಧರ್ಮವು ಮಲಯ, ಜಾವ, ಕಾಂಬೋಡಿಯಾ, ಸುಮಾತ್ರ, ಚೀನಾ, ಜಪಾನ್ ಮುಂತಾದಂತಹ ರಾಷ್ಟ್ರಗಳಲ್ಲಿ ಹರಡಿತು. ಹೀಗೆ 2 ಶತಮಾನಗಳ ಗುಪ್ತರ ಆಳ್ವಿಕೆಯು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮೂಡಿಸಿದ್ದಲ್ಲದೆ
ಸಾಹಿತ್ಯ ಮತ್ತು ಕಲಾಕ್ಷೇತ್ರಗಳಲ್ಲಿ ಮುಂದಿನ ಪೀಳಿಗೆಗೆ ಅನುಕರಣೀಯವಾದುದಾಗಿದ್ದು, ಉಜ್ವಲವಾದಂಥ ಕೃತಿಗಳನ್ನು ನಿರ್ಮಾಣ ಮಾಡಿ ದೇವಾಲಯಗಳನ್ನು ನಿರ್ಮಿಸಿದವು. ಈ ಎಲ್ಲ ಅಂಶಗಳಿಂದ ನಿಸ್ಸಂದೇಹವಾಗಿಯೂ ಗುಪ್ತರ ಕಾಲವು ಸುವರ್ಣಯುಗವಾಗಿತ್ತು ಎಂದು ಸ್ಪಷ್ಟವಾಗಿ ಹೇಳಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ದೊಡ್ಡ ಅಧ್ಯಾಯವಾಗಿರುವಂಥ ಗುಪ್ತರ ರಾಜಕೀಯ ಇತಿಹಾಸ ಮತ್ತು ಅವರ ಕಾಲದ ಸಾಂಸ್ಕೃತಿಕ ಪ್ರಗತಿಯನ್ನು, ಅವರ ಕಾಲದ ಸುವರ್ಣಯುಗವನ್ನು ಈ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ನೀಡಿರುವಂಥ ಮೊಬೈಲ್ ನಂಬರ್ ಅಥವಾ ಇಮೇಲ್ ವಿಳಾಸವನ್ನು ಸಂಪರ್ಕಿಸಿದರೆ ನಿಮಗೆ ನೀಡ್ತಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವ ಭರವಸೆಯ ಮತ್ತು ಹಾರೈಕೆಯನ್ನು ನಿಮಗೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು.